ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ಬೆಳಿಗ್ಗೆ ವಾಕ್ ಹೋದಾಗ ಕೆಲವು ನೇಚರ್ ವಿಡಿಯೋಸ್ನ ತಗೊಂಡಿದ್ದೆ. ನೇಚರಲ್ಲಿ ಎಲ್ಲರೂ ನೋಡ್ಕೊಂಬರೋಣ ಬನ್ನಿ. ಹಾಗೆ ಮ್ಯೂಸಿಕ್ ಮಾಡೋಣ. ಇಲ್ಲಿ ನಾನು ಒಂದು 3/4 ಗಂಟೆ ವಾಕ್ ಮಾಡ್ತೀನಿ. ನೋಡಿ, ಲೇಕ್ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿ ಕಾಡಲ್ಲಿ ಬೆಳೆಯೋ ಎಲ್ಲ ಮರಗಳು ಇದ್ದಾವೆ. ನೋಡಿ, ಅಲ್ಲಿ ಒಂದು ಮರ ಬಿದ್ದುಬಿಟ್ಟಿದೆ. ನೇಚರಲ್ಲಿ ವಾಕ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮಳೆಗೆ ಅಲ್ಲೊಂದು ಮರ ಬಿದ್ದುಬಿಟ್ಟಿದೆ. ನೋಡಿ, ಕಾಣಿಸುತ್ತಲ್ಲ. ಈಗ ಒಂದು ವಾರ ಮಳೆ ಬಂದಿಲ್ಲ. ಒಂದು ವಾರದ ಹಿಂದೆ ಮಳೆ ಬಂದಿತ್ತಲ್ಲ, ಅವಾಗೆಲ್ಲ ನೋಡಿ ನೀರು ಎಷ್ಟು ತುಂಬಿಕೊಂಡಿದೆ ಲೇಕಲ್ಲಿ. ಹಾಗೆ ಎಲ್ಲರೂ ನೇಚರಲ್ಲಿ ವಾಕ್ ಮಾಡಿ. ಬೆಳಗ್ಗೆ ಎದ್ದು 3/4 ಗಂಟೆ ವಾಕ್ ಮಾಡಿ ಕಂಪಲ್ಸರಿ. ಎಲ್ರಿಗೂ ಒಳ್ಳೆಯದು. ನೋಡಿ, ಲೇಕ್ ಹೇಗೆ ಕಾಣಿಸ್ತಾ ಇದೆ. ನೋಡಿ, ತುಂಬ ಚೆನ್ನಾಗಿದೆ ಲೇಕು. ಯಾವುದೋ ಹಳ್ಳಿಗೆ ಬಂದಿದ್ದೀವಿ ಅನಿಸುತ್ತೆ. ಈ ಇದ್ದಾಗ ಅನ್ನಿಸ್ತಾನೇ ಇಲ್ಲ. ನೋಡಿ ಹೇಗಿದೆ. ನೋಡಿ, ಸಾಲಾಗಿ ಅವೇ ಮರ ಬೆಳ್ಕೊಂಡಿರೋದು. ಇದು ಯಾರೂ ಹಾಕಿಲ್ಲ. ಹಾಗೆ ಮಧ್ಯ ರೋಡ್ ಮಾಡಿದ್ದಾರೆ ವಾಕ್ ಮಾಡೋಕ್ಕೆ. ನೋಡಿ, ಲೇಕ್ ವ್ಯೂ ಹೇಗೆ ಕಾಣಿಸ್ತಾ ಇದೆ. ಬೆಳಿಗ್ಗೆ ಎಷ್ಟೊಂದು ಜನ ಬರ್ತಾರೆ. 6 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ ವಾಕು. ನೋಡಿ, ಬೋಟಿಂಗ್ ಮಾಡ್ಬೋದು, ಅಷ್ಟು ನೀರು ಬಂದಿದೆ. ನೋಡಿ, ಇಷ್ಟೊಂದು ಪಕ್ಷಿಗಳು ಕೂಡ ಬಂದಿವೆ. ನೋಡಿ ಹೇಗೆ ಮರಗಳು ಬೆಳ್ಕೊಂಡಿದೆ. ಕಾಡು ಥರ ಇದೆ, ಆದರೆ ಕ್ಲೀನಾಗಿದೆ. ಎಲ್ಲೂ ಗಲೀಜು ಆ ಥರ ಏನೂ ಇಲ್ಲ. ಕೆಲವರೆಲ್ಲ ಹಾಗೆ ನೋಡ್ತಾ ಕೂತ್ಕೊಂಡಿರ್ತಾರೆ ಲೇಕ್ ವ್ಯೂನ. ಎಲ್ಲ ಪಕ್ಷಿಗಳೆಲ್ಲ ಓಡಾಡ್ತಿರ್ತಲ್ಲ. ಯಾರಿಗೆಲ್ಲ ನೇಚರ್ ಇಷ್ಟ ಅವರು ಕಮೆಂಟ್ ಮಾಡಿ. ನೋಡಿ, ಇದೆಷ್ಟು ಬೃಹತ್ತಾಗಿ ಬೆಳೆದಿದೆ. ಚೆನ್ನಾಗಿ ಗ್ರೀನ್ ಕಲರ್ ಇದೆ.
ಇದರಲ್ಲಿ ಕಾಯಿ ಬಿಟ್ಟಿದೆ ನೋಡಿ, ರೇಷ್ಮೆ ಥರ ಇರುತ್ತೆ. ಪಿಲ್ಲೋ ರೆಡಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈ ಥರ ಇರುತ್ತೆ ನೋಡಿ ಒಳಗಡೆ. ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ ಕಿತ್ಕೊಂಡು. ನೋಡಿ ಇಲ್ಲಿಂದ ಹೇಗೆ ಕಾಣಿಸುತ್ತೆ ಲೇಕು. ತುಂಬ ಚೆನ್ನಾಗಿ ಕಾಣಿಸ್ತಲ್ಲ. ಹೀಗೆ ಇಲ್ಲೇ ನೋಡ್ತಾ ಕುತ್ಕೊಂಡ್ಬಿಡೋಣ ಅನಿಸುತ್ತೆ. ಚೆನ್ನಾಗಿರುತ್ತೆ ವ್ಯೂ. ಎಷ್ಟು ಚೆನ್ನಾಗಿದೆ. ಈ ಥರ ನೇಚರಲ್ಲಿ ವಾಕ್ ಮಾಡಿದರೆ ಹೆಲ್ತ್ಗೂ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು 45 ಮಿನಿಟ್ಸ್ ವಾಕ್ ಮಾಡ್ತೀನಿ ನಾನು. ಒಂದು 5,000 ಹೆಜ್ಜೆ ಆಗುತ್ತೆ. ಸಾಯಂಕಾಲ ಮನೆ ಹತ್ರನೇ ಪಾರ್ಕಲ್ಲಿ ಮಾಡ್ತೀನಿ. ಆವಾಗ ಒಂದು 3/4 ಗಂಟೆ ಮಾಡ್ತೀನಿ ವಾಕ್. ಎಲ್ಲರೂ ವಾಕ್ ಮಾಡಿ, ಹೆಲ್ತ್ಗೆ ಒಳ್ಳೆಯದು. ನೋಡಿ ಇಲ್ಲೇ ಕುತ್ಕೊಳ್ಳೋಣ ಅನಿಸುತ್ತೆ. ಅಲ್ಲಿ ನೋಡಿ ಮಧ್ಯದಲ್ಲಿ ಹೂಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಪಕ್ಷಿಗಳು ನೋಡಿ ಹಾರಾಡ್ತಾ ಇರುತ್ತೆ. ಇದು ನೋಡಿ ಇಲ್ಲೇ ಆಲದ ಮರ ಒಂದು ಇದೆ, ಮಧ್ಯೆ ಇದೆ ಆಲದ ಮರದ ಕೂಡ ಇದೆ. ಎಲ್ಲ ಕಾಡಲ್ಲಿ ಬೆಳೆಯೋ ಮರಗಳೆಲ್ಲ ಇದೆ ಇಲ್ಲಿ. ಇಲ್ಲಿಂದ ನೋಡಿ ವ್ಯೂ ಸೂಪರಾಗಿ ಕಾಣಿಸುತ್ತೆ. ನೋಡಿ ಹೇಗೆ ಸಾಲಾಗಿ ಮರಗಳು ಬೆಳೆದಿದೆ. ನೇಚರ್ ಮಧ್ಯ ತುಂಬ ಇಷ್ಟ ಆಗುತ್ತೆ ವಾಕ್ ಮಾಡೋಕ್ಕೆ. ನೋಡಿ ಬೆಳಿಗ್ಗೆ ವಾಕ್ ಬಂದಾಗ ಲೇಕ್ ಹತ್ರ ಬಂದಿದ್ದೆ. ನೋಡಿ ನೇಚರಲ್ಲಿ ವಾಕ್ ಮಾಡಿದರೆ ತುಂಬ ಹೆಲ್ತಿಗೆ ಒಳ್ಳೆಯದು. ಯಾರೆಲ್ಲ ಬೆಳಿಗ್ಗೆ ಬೆಳಿಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ ವಾಕ್ ಮಾಡೋಕ್ಕೆ. 6 ಗಂಟೆಯಿಂದ 10 ಗಂಟೆವರೆಗೂ ವಾಕ್ ಮಾಡ್ತಾ ಇರ್ತಾರೆ ಈ ಲೇಕ್ ಹತ್ರ. ಸುತ್ತಲೂ ಒಂದು ರೌಂಡ್ ಹಾಕಿಬಿಟ್ರೆ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ಹತ್ತತ್ರ. ನೋಡಿ ಎಲ್ಲಿ ಹಸಿರು ಗ್ರಾಸ್ ಥರ ಬೆಳ್ಕೊಂಡಿದೆ. ಇದನ್ನು ತೊಗೊಂಡು ಹೋಗ್ತಾರೆ ಗಾಡೀಲಿ, ಕುರಿಗಳಿಗೆ ಹಸುಗಳಿಗೆ ತೊಗೊಂಡು ಹೋಗ್ತಿರ್ತಾರೆ. ನೋಡಿ ಇಲ್ಲಿಂದ ಹೇಗೆ ಕಾಣಿಸುತ್ತೆ. ಸುತ್ತಲೂ ಅಪಾರ್ಟ್ಮೆಂಟ್ಸು, ಮಧ್ಯ ಲೇಕ್ ಇದೆ. ಯಾರಿಗೆಲ್ಲ ಹೀಗೆ ನೇಚರಲ್ಲಿ ವಾಕ್ ಮಾಡೋಕ್ಕೆ
ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಎಲ್ಲರೂ 3:15 ಗಂಟೆ ವಾಕ್ ಮಾಡಿ ಬೆಳಿಗ್ಗೆ. ಈ ಮರ ನೋಡಿ ಎಲ್ಲ ಒಣಗಿಬಿಟ್ಟಿದೆ, ಅದರಲ್ಲಿ ಎಲೆನೇ ಕಾಣಿಸ್ತಾ ಇಲ್ಲ ನೋಡಿ ಹೇಗಿದೆ. ಇದು ನೋಡಿ ದಾಳಿಂಬೆ, ಎಷ್ಟೊಂದು ದಾಳಿಂಬೆ ಬಿಟ್ಟಿದೆ ಇದರಲ್ಲಿ ನೋಡಿ, ತುಂಬ ಇದೆ ದಾಳಿಂಬೆ. ಯಾರೋ ಹುಡುಗರು ಕಿತ್ತಾ ಇರ್ತಾರೆ ಅವಾಗವಾಗ, ಉಳ್ಕೊಂಡು ಹೋಗ್ತಾ ಇರ್ತಾರೆ ದಾಳಿಂಬೆನ ನೋಡಿ. ಕಾಡಲ್ಲಿ ಎಷ್ಟು ಚೆನ್ನಾಗಿ, ಇಲ್ಲೋ ಕೆಲವೊಂದು ಹಣ್ಣುಗಳು ಗಿಡಗಳು ಕಡಿಮೆನೇ, ಅಲ್ಲೋ ಒಂದಿದೆ. ತೆಂಗಿನಕಾಯಿ ಗಿಡ ಕೂಡ ಇದೆ. ಇದು ದಾಳಿಂಬೆ, ದಾಸವಾಳ ಗಿಡ ತುಂಬ ಇದೆ, ಕಣಗಿಲೆ ದಾಸವಾಳ. ಇನ್ನುದಂತೆ ನೇಚರಲ್ಲಿ ಬೆಳೆಯೋ ಗಿಡಗಳು ಜಾಸ್ತಿ ಇದೆ ನೋಡಿ. ಅಲ್ಲಿ ತೆಂಗಿನ ಗಿಡ ಕಾಣಿಸ್ತಾ ಇದೆಯಲ್ಲ, ಒಂದು 5-6 ತೆಂಗಿನ ಗಿಡ ಕೂಡ ಇದೆ. ಇದು ನೋಡಿ ಎಕ್ಕೆ ಹೂವಿನ ಗಿಡ ಅಂತೀವಲ್ಲ, ಅದು ಎಕ್ಕೆ ಹೂವಲ್ಲ, ಇದು ಬೇರೆ ಇರ್ಬೋದು, ಎಲೆ ಬೇರೆ ಅನ್ನಿಸ್ತಾ ಇದೆ. ಇದು ಯಾವ ಗಿಡ ಅಂತ ಕಮೆಂಟ್ನಲ್ಲಿ ತಿಳಿಸಿ, ಕಮೆಂಟಲ್ಲಿ ಯಾವುದಂತ ತಿಳಿಸಿ. ನೋಡಿ ಇಲ್ಲಿ ಹೇಗಿದೆ, ದಟ್ಟವಾಗಿ ಕಾಡು ಥರ, ಒಳ್ಳೆ ಬಂಡೀಪುರದಲ್ಲಿರುತ್ತಲ್ಲ ಅರಣ್ಯ, ಆ ಥರ ಇದೆ ನೋಡಿ. ನೋಡಿ ಈ ಕಾಡಲ್ಲೇ ಮನೆಗಳು ಥರ ಟೆಂಟ್ ಹೌಸ್ ಥರ ಹಾಕ್ಕೊಂಡಿದ್ದಾರೆ. ಎಲ್ಲ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು, ರೆಂಟೆಲ್ಲ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಈ ಥರ ಮನೆಗಳನ್ನ ಹಾಕ್ಕೊಂಡು ಕಾಡಲ್ಲೇ ಇದ್ದಾರೆ ಕ್ಲೀನ್ ಮಾಡ್ಕೊಂಡು. ಇಲ್ಲೆಲ್ಲ ಎಷ್ಟು ಹಾವುಗಳಿದ್ದಾವೆ, ಅದ್ರ ಭಯ ಇಲ್ದಾಗ ಹೇಗಿದ್ದಾರೆ. ಇಲ್ಲೆಲ್ಲ ಬಟ್ಟೆ ಒಗಿತಾ ಇದ್ದಾರೆ, ಬಟ್ಟೆ ಎಲ್ಲರಿಗೂ. ಇಲ್ಲೇ ನೀರು ಕೂಡ ಸಿಗುತ್ತೆ, ಇಲ್ಲಿ ಎಲ್ಲ ತಗೊಂಡು ಬಂದಿರ್ತಾರೆ. ನೋಡಿ ಹೇಗಿದೆ ಮನೆಗಳು. ಕಡಿಮೆ ಸ್ಯಾಲ್ರಿ ಬರ್ತಿರ್ತಲ್ಲ ಇವ್ರಿಗೆಲ್ಲ, ಇಲ್ಲಿ ಮನೆ ಮೇಂಟೈನ್ ಮಾಡೋದೇ ಕಷ್ಟ ಆಗಿರುತ್ತೆ. ಇನ್ನು ರೆಂಟ್ ಎಲ್ಲಿ ಕೊಡ್ತಾರೆ? ಇಲ್ಲಿ ಬೆಂಗಳೂರಲ್ಲಿ ಒಂದು ಚಿಕ್ಕ ಒಂದು ಗುಡಿಸಲು ಥರ ಇದ್ದರೆ ಅದಕ್ಕೆ 4,000 3,000 ರೆಂಟ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಮನೆಗಳು ಹಾಕ್ಕೊಂಡು ಕಾಡಲ್ಲೇ ಇರ್ತಾರೆ ಅವರು. ಕತ್ಲಾದರೆ ಏನು ಬೆಳಕೇ ಇರಲ್ಲ ಇಲ್ಲಿ. ಇದೇನೋ ಪಕ್ಕದ ಆಫೀಸ್ದು ಏನಾದರೂ ಬೆಳಕು ಬೀಳ್ಬೋದು, ಒಂದು ಲೈಟ್ ಇದ್ದರೆ ಇಲ್ಲಿ ಸೆಕ್ಯೂರಿಟಿ ಎಲ್ಲ ರೂಮ್ ಇದೆ ನೋಡಿ. ಆ ಕಡೆ ಈ ಕಡೆಯಿಂದ ಹೋದರೆ ಮೇನ್ ರೋಡ್ ಕನೆಕ್ಟ್ ಆಗುತ್ತೆ. ಆ ಕಡೆ ಈ ಕಡೆ ಎಲ್ಲ ಕಾಡು, ಸುತ್ತಲೂ ಅಪಾರ್ಟ್ಮೆಂಟ್ಸು, ಮಧ್ಯ ನೇಚರ್. ನೋಡಿ ಗಸಗಸೆ ಗಿಡ ಇದು ನೋಡಿ, ಎಷ್ಟೊಂದು ಕಾಯಿಗಳು ಬಿಟ್ಟಿದೆ. ಈ ಥರ ಹಣ್ಣು ಕೂಡ ನೋಡಿದ್ದೀನಿ ನಾನು, ಎಲ್ಲ ಬಂದಿರುತ್ತೆ.
ಇಲ್ಲೆಲ್ಲ ಬರೀ ಗಸಗಸೆ ಮರಗಳಿದ್ದಾವೆ ನೋಡಿ. ಇಲ್ಲಿ ಆ ಕಡೆಯಿಂದ ತೆಂಗಿನ ಗಿಡ ತೋರಿಸಿದ್ನಲ್ಲ, ಅದೇ ಈ ತೆಂಗಿನ ಮರಗಳು ಇಲ್ಲಿದ್ದಾವೆ ಲೈನಾಗಿ. ನೇಚರಲ್ಲಿ ವಾಕ್ ಮಾಡೋದು ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ತಿಳಿಸಿ. ಅಟ್ಲೀಸ್ಟ್ ಮನೆ ಹತ್ರ ಪಾರ್ಕ್ ಇರುತ್ತಲ್ಲ, ಅಲ್ಲೆಲ್ಲ ಮರಗಳು ಹಾಕಿರ್ತಾರೆ, ಅಲ್ಲೇ ವಾಕ್ ಮಾಡಿ. ಎಲ್ಲರಿಗೂ ಈ ಥರ ನೇಚರ್ ಎಲ್ಲ ಕಡೆ ಇರಲ್ಲ. ಬೆಂಗಳೂರಲ್ಲಿ ತುಂಬ ಕೆರೆಗಳಿದ್ದಾವೆ, ಹಲಸೂರು ಕೆರೆ, ಯಾರೋ ನೋಡಿ ಇಲ್ಲಿನ ಭಿಕ್ಷೆ ಬೇಡೋದು, ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲೇ ಕಲ್ಲು ಇರ್ತಾರೆ ಅಂತಾರೆಲ್ಲ, ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲಿ ಯಾರು ಕಳ್ಳರೋ ಏನೋ ಗೊತ್ತಾಗಲ್ಲ. ನಾನು ಭಾಳ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಇಲ್ಲಿ ಒಂದು ವಿಡಿಯೋ ಮಾಡಿ ಹಾಕೋಣ ವ್ಲಾಗ್ ಥರ ಅಂತ. ಎಲ್ಲ ನೇಚರ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಷ್ಟೊಂದು ಜನರಿಗೆ ನೇಚರು. ನೋಡಿ ಇಲ್ಲಿ ಕಣಗಿಲೆ, ಲೇಕ್ ಇದೆ, ಸುತ್ತಲೂ ಅಪಾರ್ಟ್ಮೆಂಟೇ ಕಾಣಿಸ್ತಾ ಇದೆ. ತುಂಬ ದೊಡ್ಡದಾಗಿದೆ ಕೆರೆ. ನೋಡಿ ಇಲ್ಲಿ ಹೇಗೆ ಕಾಣಿಸುತ್ತೆ, ದಟ್ಟ ಅರಣ್ಯ ಕಂಡು ಕಾಣಿಸುತ್ತೆ. ನೋಡಿ ಇಲ್ಲಿ ಹೇಗೆ ದಟ್ಟ ಅರಣ್ಯ. ನೋಡಿ ಇದು ಅರಣ್ಯ. ಇಲ್ಲೇನೋ ಚಿರತೆ ಇರ್ಬೋದೇನೋ ಅನಿಸುತ್ತೆ ಒಂದೊಂದ್ಸಲ. ಇಲ್ಲಿ ಯಾರೋ ಎಲ್ಲ ಜನರಿರೋದ್ರಿಂದ ಈ ಅಪಾರ್ಟ್ಮೆಂಟ್ಗಳ ಮಧ್ಯೆ ಬಂದು ಈ ಚಿರತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಬೇರೆ ಎಲ್ಲ ಇದ್ದಾವೆ, ಹಾವುಗಳು, ಇಲಿಗಳು, ನಾಯಿಗಳು ಎಲ್ಲ ಇಲ್ಲಿ ವಾಸ ಮಾಡ್ತವೆ. ನೋಡಿ ನಾಯಿಗಳೆಲ್ಲ ಇಲ್ಲಿದೆ, ಇಲ್ಲೇ ಇರ್ತವೆ ರಾತ್ರಿ ಎಲ್ಲ. ಆರಾಮಾಗಿದೆ ಇಲ್ಲಿ ನೇಚರ್ ಮಧ್ಯ ಇರೋಕ್ಕೆ. ಹಾಗೆ ದಿನದಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ಗಳಿಗೆ ಆ ಕಡೆ ಈ ಕಡೆ ಹೋಗಿ ಏನಾದರೂ ತಿಂದು ಬರ್ತವೇನೋ. ಇಲ್ಲೇ ಇರ್ತವೆ ನಾಯಿಗಳೆಲ್ಲ. ಒಂದು 25 ನಾಯಿಗಳಿದ್ದಾವೆ ಸುಮಾರು ನಾನು ನೋಡಿದಾಗೆ. ನೋಡಿ ಇಲ್ಲಿ ಹೇಗಿದೆ, ಭಯ ಅರಣ್ಯ ಅನಿಸುತ್ತೆ. ಇದು ನೋಡ್ಕೊಂಡು ಹೋಗ್ತಾ ಇದೆ. ನನ್ನ ಭಯ ಆಯಿತು. ಏನೂ ಮಾಡಲ್ಲ ಯಾರಿಗೂ. ನೋಡಿ ಹೇಗೆ ಕಾಣಿಸ್ತಾ ಇದೆ.
ಕಾಡು ಬೆಂಗಳೂರಲ್ಲಿದೆ ಅಂತ ಯಾರೂ ಊಹಿಸೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಇದೆ. ಬರೀ ಪೊಲ್ಯೂಷನ್ ನೋಡಿರ್ತೀವಿ. ಇದು ನೇಚರ್. ಇಲ್ಲಿ ಶುದ್ಧವಾದ ಗಾಳಿ ಎಲ್ಲ ಇರುತ್ತೆ. ಹೆಲ್ತ್ಗೆ ಒಳ್ಳೆಯದು ಈ ಥರ ನೇಚರಲ್ಲಿ ವಾಕ್ ಮಾಡಿದರೆ. ಇಲ್ಲಿ ಕೂಡ 2 ಮರ ಬಿದ್ದಿದೆ ಗಾಳಿಗೆ. ನೋಡಿ ಪಕ್ಕಕ್ಕೆ ಮನೆ ಇದೆಯಲ್ಲ, ಇಲ್ಲೊಂದು ಚಿಕ್ಕ ಗೇಟ್ ಮಾಡಿರ್ತಾರೆ. ಇಲ್ಲಿಂದಾನೇ ಓಡಾಡ್ತಿರ್ತಾರೆ ಎಲ್ಲರೂ, ಈ ಕಡೆಯಿಂದ ಓಡಾಡೋರು. ನೋಡಿ ಅಲ್ಲಿದೆಯಲ್ಲ ಗೇಟು. ಇನ್ನೇನು ನನ್ನ ವಾಕ್ ಮುಗಿತಾ ಬಂತು. ಇನ್ನೂ ಒಂದು 500-600 ಮೀಟ್ರ್ ಇರ್ಬೋದು ಅಷ್ಟೇ ಡೆಸ್ಟಿನೇಷನ್, ಅಂದರೆ ಮೇನ್ ಗೇಟಿಗೆ. ಇದೇನು ಯಾವ ಬಂಡೀಪುರ ಅರಣ್ಯಕ್ಕೂ ಕಮ್ಮಿ ಇಲ್ಲ. ತುಂಬ ದಟ್ಟವಾಗಿ ಬೆಳೆದಿದೆ ನೋಡಿ ಇಲ್ಲಿ. ಇದು ನೋಡಿ ಒಂದು ಆಲದ ಮರ.